ಈ ಬಾಲ್ದೋಟ ಕಂಪನಿ ಅವರು ತಮ್ಮ ಇದನ್ನು ಪ್ರೆಸೆಂಟೇಷನ್ ಮಾಡಿದರೆ ನಮ್ಮಿಂದ ಅದು ಮಾಲಿನ್ಯ ಆಗಂಗಿಲ್ಲ ಅಂತೇಳಿ ನಾನು ಅಲ್ಲಿನೇ ಗವಿಸಿದ್ದೇಶ್ವರ ಮಠದ ಸ್ವಾಮೀಜಿಯವರ ನೇತೃತ್ವದಲ್ಲೇ ಒಂದು ಮೀಟಿಂಗನ್ನು ಮಾಡಿ ಇವ್ರ ಪ್ರೆಸೆಂಟೇಷನ್ನು ಕೂಡ ನಾವು ತೆಗೆದುಕೋತೀವಿ. ಅಂದರೆ ಅದು ವಿಂಡ್ ಫ್ಲೋಯಿಂಗ್ ಇರ್ತದೆ ಸನ್ಮಾನ್ಯ ಸಭಾಪತಿಗಳೇ, ವಿಂಡ್ ಫ್ಲೋಯಿಂಗ್ ಇದ್ರು ಸಹ ಅವ್ರು ಹೇಳ್ತಾರೆ ನಮ್ಮ ವಿಂಡ್ ಫ್ಲೋ ಹಿಂಗಾಗ್ತದೆ, ಈಗ ಇಲ್ಲಿ ಹೋಗುವಂಥ ಪ್ರಶ್ನೆನೇ ಬರೋದಿಲ್ಲ ವಿಂಡ್ ಡೈರೆಕ್ಷನ್ಸ್ಗೆಲ್ಲನೂ ಕೂಡ. ಅಂದರೆ ಗಾಳಿ ಯಾವ್ಯಾವ ತಿಂಗಳಲ್ಲಿ ಎಲ್ಲೆಲ್ಲಿ ಬೀಸ್ತದೆ, ಅಥವಾ ಅದು ಬೀಸಿದಾಗ ಎಲ್ಲಿಗೆ ಹೋಗಿ ಅದು ಏನು ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಮತ್ತೊಂದು ಆಗಲಿ ಅಲ್ಲಿ ಬೀಳ್ತದೆ, ಇದೆಲ್ಲವೂ ಕೂಡ ಇದೆ. ಆದರೆ ನಾನು ಅವ್ರನ್ನ ನಂಬಲಿಕ್ಕೆ ಹೋಗೋದಿಲ್ಲ ಮೇಡಮ್, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಇಂಡಿಪೆಂಡೆಂಟಾಗಿ ನಮ್ಮದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಅಥವಾ ನಾವು ಇವತ್ತಿನ ದಿವಸ ಎಲ್ಲ ಅಲ್ಲಿನ ಏನು ಹೋರಾಟಗಾರಿದ್ದಾರೆ ಅಥವಾ ಅಲ್ಲಿ ಏನು ಗಣ್ಯರಿದ್ದಾರೆ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಅವರೇ ಒಂದು ಏಜೆನ್ಸಿಯನ್ನು ಕೊಟ್ಟರು ಕೂಡ, ಯಾಕಂದರೆ ಒಂದು ನಾವು ಫೇರ್ ಆಗಿ ಒಂದು ದಿವಸ ನಡ್ಕೊಳ್ಬೇಕಾಗಿದ್ದಂಥ ಅವಶ್ಯಕತೆ ಕೂಡ ನನಗೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ನನ್ನ ಅವಶ್ಯಕತೆ ಇದೆ. ಯಾಕಂದರೆ ಅವ್ರದ್ದು ಒಂದು ವೇಳೆ ಅವ್ರದ್ದು ಫೇರ್ ಆಗಿರ್ತಾರೆ ಸ್ವಲ್ಪ ಅವರಿಂದ ಮಾಲಿನ್ಯ ಆಗೋದಿಲ್ಲ ಅಂದಾಗ ನಾವು ಬೇರೆ ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ಆ ನಿರ್ಣಯನ ನಾನು ನಿಷ್ಪಕ್ಷಪಾತವಾಗಿ ನಾನು ಹೇಳ್ತೀನಲ್ಲ, ವಿಲ್ ನಾಟ್ ಇವನ್ ಗೌರ್ಮೆಂಟ್ಗೂ ನೀವು ನಾಟ್ ಔಟ್ ಮಾಡ್ತಿದ್ರೆ ಗೌರ್ಮೆಂಟು ಬೇಡ, ವಿಲ್ ಇಂಟ್ರೆಸ್ಟ್ ಟು ಇಂಡಿಯನ್ಸ್ ಆಫ್ ಸೈನ್ಸು, ಯಾರಿಗೋ ಒಬ್ಬರಿಗೆ ಇಂಟ್ರೆಸ್ಟ್ ಮಾಡೋಣಂತೆ, ಯಾರಿಗೋ ಇಂಡಿಯನ್ಸ್ ಆಫ್ ಸೈನ್ಸ್ ಬಗ್ಗೆ ನಾವು ಡೌಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ಅದನ್ನು ನಾವು ಸ್ವಾಮೀಜಿಯವರು ಏನು ನಮಗೆ ಗೈಡೆನ್ಸ್ ಕೊಡ್ತಾರೆ ಸನ್ಮಾನ್ಯ ಸಭಾಪತಿಗಳೇ, ಆ ಪ್ರಕಾರವಾಗಿ ಇವ್ಯಾಲ್ಯೂಯೇಷನ್ ಮಾಡಿ ಸತ್ಯಾಸತ್ಯತೆಯನ್ನು ಕಂಡುಕೊಂಡು ಸೂಕ್ತವಾದಂಥ ನಿರ್ಧಾರ ತಗೋತೀವಿ. ಒಂದು ವೇಳೆ ಅದರಿಂದ ಹಾನಿ ಆಗ್ತಿತ್ತಂದ್ರೆ ನಿಶ್ಚಿತವಾಗಿ ಆ ಕಾರ್ಖಾನೆಗೆ ನಾವು ಪರವಾನಗಿ ಕೊಡಲ್ಲ. ಹಾನಿ ಆಗದಿದ್ರೆ ನಾವು ವಿಚಾರ ಮಾಡಬೇಕಾಗ್ತದೆ, ಯಾಕಂದ್ರೆ ನಾವು ಎರಡನ್ನೂ ಕೂಡ ಮಾಡಬೇಕಾಗ್ತದೆ ಸರ್, ನಮ್ಮ ಒನ್ ಸೈಡೆಡ್ ನಾವು ಹೋಗ್ಲಿಕ್ಕೆ ಬರೋದು.